ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಬ್ಯಾಡ್ ಕಮೆಂಟ್. ರಮ್ಯಾ ದೂರು ಕೊಡ್ಲಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬ್ಯಾಡ್ ಕಮೆಂಟ್ ಸಂಬಂಧಪಟ್ಟ ಹಾಗೆ ಏನು ಅವರು ಒಂದಷ್ಟು ಸ್ಕ್ರೀನ್ ಶಾಟ್ಗಳನ್ನು ಹಂಚಿಕೊಂಡಿದ್ರು. ರಮ್ಯಾ ಕಂಪ್ಲೇಂಟ್ ಕೊಡ್ಲಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ದೂರು ಕೊಟ್ಟರೆ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಸುಮೋಟೋ ಅವಕಾಶ ಇದ್ದರೆ ಪರಿಶೀಲನೆ ಮಾಡ್ತಾರೆ. ಆದರೆ ರಮ್ಯಾ ದೂರು ಕೊಟ್ಟರೆ ಒಳ್ಳೆಯದು ಅಂತ ಸಚಿವರು ಹೇಳಿದ್ದಾರೆ. ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದಾರೆ. ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸನೂ ಮಾನಿಟರ್ ಮಾಡ್ತಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಇದನ್ನು ದಿನನಿತ್ಯನೂ ಕೂಡ 24/7 ಮಾಡೋದಕ್ಕೆ ಈ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಡಿಸ್ಟ್ರಿಕ್ನಲ್ಲೂ ಮಾಡಿದ್ದಾರೆ, ಅವರು ಕಮಿಷನರೇಟಲ್ಲೂ ಕೂಡ ಮಾಡಿದ್ದಾರೆ. ಇಲ್ಲ ಅದನ್ನು ಈಗ ನೋಡಿ, ಕಂಪ್ಲೇಂಟು ಯಾರಾದರೂ ಕೊಡಬೇಕಲ್ಲ. ಸುವಮೋಟೋ ನಮ್ಮಲ್ಲಿ ಕೆಲವು ಸುವಮೋಟೋನು ತೊಗೊಳ್ತಾರೆ. ಈಗ ಕಮ್ಯುನಲ್ ಆ್ಯಂಗಲ್ನಲ್ಲಿದ್ದರೆ ಅಥವಾ ಪರ್ಸನಲೈಸ್ಡ್ ಆ್ಯಂಗಲಲ್ಲಿದ್ದರೆ ಅವನ್ನೆಲ್ಲ ಸುವಮೋಟೋ ತೊಗೊಳ್ತಾರೆ. ಅದನ್ನು ಕೂಡ ಮಾನಿಟ್ರ್ ಮಾಡಿ ಅಂಥದ್ದೇನಾದರೂ ಇದ್ದರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ತೊಗೊಳ್ತಾರೆ. ಆದರೆ ಕಂಪ್ಲೇಂಟ್ಸ್ ಏನಾದರೂ ಬಂದರೆ ಅದನ್ನು ಇನ್ನೂ ಸೀರಿಯಸ್ ಆಗಿ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟ್ರ್ ಮಾಡ್ತಾ ಇದ್ದಾರೆ. ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸನೂ ಮಾನಿಟ್ರ್ ಮಾಡ್ತಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಇದು ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಬ್ಯಾಡ್ ಕಮೆಂಟ್ ಹಾಗೆ ಬ್ಯಾಡ್ ಮೆಸೇಜ್ಗಳನ್ನು ಕಳಿಸಿರೋ ಬಗ್ಗೆ ಸ್ಕ್ರೀನ್ಶಾಟನ್ನು ಶೇರ್ ಮಾಡಿದರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ, ಅವರೊಂದು ಕಂಪ್ಲೇಂಟ್ ಕೊಡಲಿ, ಆಗ ಅದ್ರ ಬಗ್ಗೆ ಏನು ಕ್ರಮ ಆಗಬೇಕು ಪೊಲೀಸರು ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ TV9 ಜೊತೆ ರಮ್ಯಾ ಕೂಡ ಮಾತನಾಡಿದ್ರು. ಏನು ಹೇಳಿದರು ರಮ್ಯಾ, ಬನ್ನಿ ನೋಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದಾರೆ. ಈ ಡಿ ಬಾಸ್ ಫ್ಯಾನ್ಸ್ ಗಳೆಲ್ಲ ಮೆಸೇಜ್ ಕಳಿಸಿದ್ರು. ಅದು ಅಶ್ಲೀಲವಾದ ಶಬ್ದಗಳು ಯೂಸ್ ಮಾಡಿ ಕೆಟ್ಟದಾಗಿ ಆಮೇಲೆ ಇದು ಫಸ್ಟ್ ಟೈಮ್ ಅಲ್ಲ ಮಾಲ್ತೇಶ್ ಅವರೇ. ಲೈಕ್ ವಾಟ್ ಇಸ್ ದಿಸ್ ಅಂದ್ರೆ ರೇಣುಕಾ ಸ್ವಾಮಿಗೂನುವೆ ಮತ್ತೆ ಈ ಡಿ ಬಾಸ್ ಫ್ಯಾನ್ಸ್ಗೂನು ಏನ್ ವ್ಯತ್ಯಾಸ ಇದೆ ಅಂದ್ರೆ ಪವಿತ್ರ ಗೌಡಗೆ ಯಾರು ಮೆಸೇಜ್ ಕಳ್ಸಂಗಿಲ್ಲ, ಬಟ್ ಬೇರೆ ಹೆಣ್ಮಕ್ಳಿಗೆ ನೀವು ಈ ತರ ಕಳ್ಸ್ಬೋದಾ? ಅಂದ್ರೆ ಇವಾಗ ನಾವ್ ಎಲ್ರು ಮರ್ಡರ್ ಮಾಡಕ್ ಆಗತ್ತಾ? ಕಾನೂನು ನಮ್ ಕೈಗೆ ತೋಳಕ್ ಆಗತ್ತಾ? ಇಲ್ಲ ತಾನೆ. ತಪ್ಪು ಈ ಡಿ ಬಾಸ್ ಫ್ಯಾನ್ಸ್ ಗಳೆಲ್ಲ ಮೆಸೇಜ್ ಕಳಿಸಿದ್ರು. ಅದು ಅಶ್ಲೀಲವಾದ ಶಬ್ದಗಳು ಯೂಸ್ ಮಾಡಿ ಕೆಟ್ಟದಾಗಿ ಆಮೇಲೆ ಇದು ಫಸ್ಟ್ ಟೈಮ್ ಅಲ್ಲ ಮಾಲ್ತೇಶ್ ಅವರೇ. ಲೈಕ್ ವಾಟ್ ಇಸ್ ದಿಸ್ ಅಂದ್ರೆ ರೇಣುಕಾ ಸ್ವಾಮಿಗೂನುವೆ ಮತ್ತೆ ಈ ಡಿ ಬಾಸ್ ಫ್ಯಾನ್ಸ್ಗೂನು ಏನ್ ವ್ಯತ್ಯಾಸ ಇದೆ ಅಂದ್ರೆ ಪವಿತ್ರ ಗೌಡಗೆ ಯಾರು ಮೆಸೇಜ್ ಕಳ್ಸಂಗಿಲ್ಲ, ಬಟ್ ಬೇರೆ ಹೆಣ್ಮಕ್ಳಿಗೆ ನೀವು ಈ ತರ ಕಳ್ಸ್ಬೋದಾ? ಅಂದ್ರೆ ಇವಾಗ ನಾವ್ ಎಲ್ರು ಮರ್ಡರ್ ಮಾಡಕ್ ಆಗತ್ತಾ? ಕಾನೂನು ನಮ್ ಕೈಗೆ ತೋಳಕ್ ಆಗತ್ತಾ? ನಾನು ಬಕೆಟ್ ಹಿಡಿಯೋ ಕೆಲಸ ಮಾಡಲ್ಲ, ರಾಜಕಾರಣಿ ಆಗಿರಿ ದೊಡ್ಡ ಮನುಷ್ಯ ಆಗಿರಿ ತಪ್ಪೆ ಅಂತ ನಟಿ ರಮ್ಯಾ ಕೆಂಡಾಮಣ್ಣರಾಗಿದ್ದಾರೆ. ಬಟ್ ಐ ಆಮ್ ಸೇಯಿಂಗ್ ಐ ಆಮ್ ನಾಟ್ ಸಂಬಡಿ ದಟ್ ನಾನು ಹೋಗಿ ಬಕೆಟ್ ಹಿಡಿಯೋದು ಆ ತರ ಕೆಲಸ ಎಲ್ಲ ನಾನು ಮಾಡಲ್ಲ. ನಾನೇನು ನೀವ್ ರಾಜಕಾರಣಿ ಆಗ್ಲಿ, ನೀವ್ ಆಕ್ಟರ್ ಆಗ್ಲಿ, ನೀವ್ ಎಷ್ಟೇ ದೊಡ್ಡ ಮನುಷ್ಯ ಆಗ್ಲಿ ತಪ್ಪು. ಬಟ್ ಐ ಆಮ್ ಸೇಯಿಂಗ್ ಐ ಆಮ್ ನಾಟ್ ಸಂಬಡಿ ದಟ್ ನಾನು ಹೋಗಿ ಬಕೆಟ್ ಹಿಡಿಯೋದು ಆ ತರ ಕೆಲಸ ಎಲ್ಲ ನಾನು ಮಾಡಲ್ಲ. ನಾನೇನು ನೀವ್ ರಾಜಕಾರಣಿ ಆಗ್ಲಿ, ನೀವ್ ಆಕ್ಟರ್ ಆಗ್ಲಿ, ನೀವ್ ಎಷ್ಟೇ ದೊಡ್ಡ ಮನುಷ್ಯ ಆಗ್ಲಿ ತಪ್ಪು. ಇನ್ನು ಅಶ್ಲೀಲ ಕಮೆಂಟ್. ನಟಿ ರಮ್ಯಾ ಕಾನೂನು ಸಮರಕ್ಕೆ ಮುಂದಾಗ್ತಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ನೀಡೋಕೆ ನಿರ್ಧಾರ ಮಾಡಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡೋಕೆ ಈಗ ನಟಿ ರಮ್ಯಾ ಮುಂದಾಗಿದ್ದಾರೆ. ಸೊ ಈಗ ಅದನ್ನ ನೀವು ಅಂದ್ರೆ ಯಾವ ರೀತಿ ಅಂದ್ರೆ ಕಾನೂನು ಪ್ರಕ್ರಿಯೆಗೆ ಏನಾದ್ರು ಹೋರಾಟಕ್ಕೆ ಮುಂದಾಗುವಂತದ್ದು, ಕಂಪ್ಲೇಂಟ್ ಕೊಡುವಂತದ್ದು ಸಾಧ್ಯತೆಗಳಿದೆಯಾ? ಹೌದು, ನಾಳೆ ನಾನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಲೆಟ್ ಸಿ, ಐ ಹೋಪ್ ದೇ ವಿಲ್ ಬಿ ಏಬಲ್ ಟು ಫೈಂಡ್ ಔಟ್ ಅಂಡ್ ನೋಡೋಣ ಏನಾಗತ್ತಂತ. ನಾನು ವಿಚಾರಿಸ್ಬಿಟ್ಟು ನಾನು ಅದೇನ್ ಮಾಡ್ತೀನಿ. ನನ್ಗೆ ಐ ಥಿಂಕ್ ರೈಟ್ ನಾವು ಸೈಬರ್ ಕ್ರೈಮ್ ಬಿಕಾಸ್ ಇಟ್ಸ್ ಆಲ್ ಆನ್ಲೈನ್ ಅಲ್ವಾ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ನಾನು ಮಾಡ್ತೀನಿ. ಇದು ನಟಿ ರಮ್ಯಾ TV9 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಅವ್ರು ಹೇಳಿದಂಥ ವಿಚಾರ ಭಾಳ ಕ್ಲಾರಿಟಿ ಜೊತೆ ಹೇಳಿದ್ರು. ಅವರು ಏನು ರೇಣುಕಾ ಸ್ವಾಮಿ ಪವಿತ್ರ ಗೌಡಾಗ ಮೆಸೇಜ್ ಮಾಡಿದ್ದು ತಪ್ಪು ಅಂತಾದರೆ ದರ್ಶನ್ ಫ್ಯಾನ್ಸ್ ನನಗೆ ಮಾಡ್ತಿರುವಂಥ ಮೆಸೇಜ್ ಕೂಡ ತಪ್ಪೇ ಅಲ್ವಾ? ನಾನೇನು ಅವ್ರನ್ನ ಹೊಡಿಯೋಕ್ಕಾಗತ್ತಾ ಅಥವಾ ಮರ್ಡರ್ ಮಾಡೋಕ್ಕಾಗತ್ತಾ? ಇದನ್ನು ಅವ್ರು ಪ್ರಶ್ನೆ ಮಾಡಿದ್ದಾರೆ, ಬೇಸಿಕ್ ಲಾಜಿಕಲ್ ಪ್ರಶ್ನೆಯನ್ನು. ಜೊತೆಗೆ ಈ ಕಾನೂನು ಸಮರದ ಬಗ್ಗೆ ಕೂಡ ಅವ್ರು ಮಾತನಾಡಿದ್ದಾರೆ. ನಾನು ಇದನ್ನು
ಇಲ್ಲಿಗೆ ಬಿಡುವಂಥವಳಲ್ಲ, ಖಂಡಿತ ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.